ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಯೂನಿಟ್ 4 ರೆವಿನ್ಯೂ ಫ್ರಮ್ ಕಾಂಟ್ಯಾಕ್ಟ್ ವಿತ್ ಕಸ್ಟಮರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 115 ಏನಿದೆ ಅದ್ರ ಮೇಲೆ ಒಂದು ಕ್ವಶನ್ ಕಂಪಲ್ಸರಿ ಇರುತ್ತೆ. ಅದು ಇದೇ ಥರ ಕ್ವಶನ್ಸ್ ಇರುತ್ತೆ. ಸೊ ಯಾವ ಥರ ನೀವು ಆನ್ಸರ್ಸನ್ನು ಮಾಡಬೇಕಾಗುತ್ತೆ, ರೆವಿನ್ಯೂ ರೆಕಗ್ನೈಸೇಷನ್ಸನ್ನು ಹೇಗೆ ಮಾಡ್ತಕ್ಕಂಥದ್ದು, ಇದೇ ಥರ ಕ್ವಶನ್ಸನ್ನು ಪ್ರೀವಿಯಸ್ 2 ವರ್ಷನೂ ಕೂಡ ಅದು ಕೇಳಿದ್ದಾರೆ. ಹಾಗಾಗಿ ಇದೇ ಥರ ಕ್ವಶನ್ಸನ್ನು ನೀವು ಈ ಒಂದು ಎಕ್ಸಾಮಿನಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬನ್ನಿ, ಈ ತರ ಕ್ವಶನ್ಸ್ ಕೊಟ್ಟಾಗ ಹೇಗೆ ಆನ್ಸರ್ಸ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ರಾವಿ ಲಿಮಿಟೆಡ್ ಈಸ್ ಎಂಗೇಜ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಡಿಸೈನ್ ಫರ್ನಿಚರ್. ನೋಡಿ, ರವಿ ಲಿಮಿಟೆಡ್ ಅಂತಕ್ಕಂಥದ್ದು ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡ್ತಕ್ಕಂಥ ಡಿಸೈನ್ ಫರ್ನಿಚರ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡ್ತಕ್ಕಂಥ ಬಿಸ್ನೆಸ್ ಅಲ್ಲಿ ಎಂಗೇಜ್ ಆಗಿದೆಯಂತೆ. ಇಟ್ ಸೆಲ್ಸ್ ಗೂಡ್ಸ್ ಆನ್ ಎಕ್ಸ್ಟೆಂಡೆಡ್ ಕ್ರೆಡಿಟ್. ಇಟ್ ಸೇಲ್ಸ್ ಅಂದ್ರೆ ರವಿ ಲಿಮಿಟೆಡ್ ಸೇಲ್ ಮಾಡ್ತಾ ಇದೆ ಗೂಡ್ಸ್ ಅನ್ನ ಯಾವ ಬೇಸ್ ಮೇಲೆ ಅಂದ್ರೆ ಎಕ್ಸ್ಟೆಂಡೆಡ್ ಕ್ರೆಡಿಟ್, ಸಾಲದ ರೂಪದಲ್ಲಿ ಗೂಡ್ಸ್ ಅನ್ನ ಸೇಲ್ ಮಾಡ್ತಾ ಇದಾರಂತೆ. ರವಿ ಲಿಮಿಟೆಡ್ ಸೋಲ್ಡ್, ನೋಡಿ ರವಿ ಲಿಮಿಟೆಡ್ ಸೇಲ್ ಮಾಡ್ತಾ ಇದೆ, ಸೋಲ್ಡ್ ಫರ್ನಿಚರ್ ನ ಸೇಲ್ ಮಾಡ್ತಾ ಇದೆ, ಫರ್ನಿಚರ್ ಫಾರ್ ₹20 lakhs. ನೋಡಿ, ರವಿ ಲಿಮಿಟೆಡ್ ಸೇಲ್ ಮಾಡ್ತಾ ಇದೆ ಫರ್ನಿಚರ್ ಅನ್ನ 20 ಲಕ್ಷಕ್ಕೆ ಸೇಲ್ ಮಾಡ್ತಾ ಇದೆ ಟು ಎ ಕಸ್ಟಮರ್, ಯಾರೋ ಒಬ್ಬ ಕಸ್ಟಮರ್ಗೆ ಸೇಲ್ ಮಾಡ್ತಾ ಇದೆ. ದಿ ಪೇಮೆಂಟ್ ಅಗೇನ್ಸ್ಟ್ ವಿಚ್ ವಾರ್ ರಿಸೀವಬಲ್ ಆಫ್ಟರ್ 12 months ವಿತ್ ಇನ್ ಇಂಟ್ರೆಸ್ಟ್ ರೇಟ್ ಆಫ್ 3% ಪರ್ ಆನಮ್. ನೋಡಿ, ರವಿ ಲಿಮಿಟೆಡ್ ಇವಾಗ ಸೇಲ್ ಮಾಡ್ತಾ ಇದೆ 20 ಲಕ್ಷಕ್ಕೆ ಸೇಲ್ ಮಾಡ್ತಾ ಇದೆ. ಈಗ ನಾವು ಸೇಲ್ ಮಾಡಿದೀವಿ ಅಂತ ಹೇಳಿದ್ರೆ ಅಮೌಂಟ್ ಅನ್ನು ಅವಾಗಲೇ ರಿಸೀವ್ ಮಾಡ್ಕೋಬೇಕಲ್ವಪ್ಪ. ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ರವಿ ಲಿಮಿಟೆಡ್ 20 ಲಕ್ಷಕ್ಕೆ ಕಸ್ಟಮರ್ಗೆ ಸೇಲ್ ಮಾಡಿದ್ದಾರೆ. ಬಟ್ ದ ಪೇಮೆಂಟ್ ಅಗೇನ್ಸ್ಟ್ ವಿಚ್ ವಾರ್ ರಿಸೀವ್ಡ್ ಆಫ್ಟರ್ 12 months ವಿತ್ ಇನ್, ಅವರು ವಿತ್ ಇನ್ ಇಂಟ್ರೆಸ್ಟ್ ಸೇರಿಸಿ ಆಫ್ಟರ್ 12 ಮಂತ್ಸ್ ಅಂದ್ರೆ 1 ವರ್ಷ ಆದ್ಮೇಲೆ ವಿತ್ ಇಂಟ್ರೆಸ್ಟ್ 3% ಪರ್ ಆನಮ್ ಇಂಟ್ರೆಸ್ಟ್ ಅನ್ನ ಸೇರಿಸಿ ಅವರು ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ದಿ ಮಾರ್ಕೆಟ್ ಇಂಟ್ರೆಸ್ಟ್ ರೇಟು ಅವತ್ತಿನ ದಿನ ಟ್ರಾನ್ಸಾಕ್ಷನ್ ಆದಾಗ ಮಾರ್ಕೆಟ್ ಇಂಟ್ರೆಸ್ಟ್ ರೇಟು ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 8% ಪರ್ ಆನಮ್ ಆನ್ ದಿ ಡೇಟ್ ಆಫ್ ಟ್ರಾನ್ಸಾಕ್ಷನ್ಸ್ ಆದಾಗ ಮಾರ್ಕೆಟ್ ರೇಟ್ ಇಂಟ್ರೆಸ್ಟ್ 8% ಇದೆಯಂತೆ. ಹೌ ವಿಲ್ ರವಿ ಲಿಮಿಟೆಡ್ ರೆಕಗ್ನೈಸ್ ರೆವಿನ್ಯೂನ ರೆಕಗ್ನೈಸ್ ಮಾಡುತ್ತೆ, ಹೇಗೆ ರೆವಿನ್ಯೂ ರೆಕಗ್ನೈಸ್ ಮಾಡಬೇಕು. ಅಂಡ್ ಪ್ರೆಸೆಂಟ್ ರೆವಿನ್ಯೂ ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ರೆವಿನ್ಯೂ ಎಷ್ಟು ಫಾರ್ ದಿ ಅಬೌವ್ ಟ್ರಾನ್ಸಾಕ್ಷನ್ ಆಸ್ ಪರ್ ಇನ್ ಅಕೌಂಟೆನ್ಸ್ ವಿತ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 115 ಪ್ರಕಾರ ನೀವೇನೇನ್ ಮಾಡ್ಬೇಕಂದ್ರೆ ರೆಕಗ್ನೈಸ್ ಮಾಡಿ. ರೆಕಗ್ನೈಸ್ ಅಂದ್ರೆ ರೆವಿನ್ಯೂ ರೆಕಗ್ನೈಸೇಷನ್ ಎಷ್ಟು ಬರುತ್ತೆ ಅಂದ್ರೆ ಟೋಟಲ್ ರೆವಿನ್ಯೂ ಎಷ್ಟು ರಿಸೀವ್ ಮಾಡ್ಕೊಳ್ತಾರೆ ಅಂಡ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ರೆವಿನ್ಯೂ ಎಷ್ಟಿರುತ್ತೆ ಅದನ್ನ ತೋರಿಸಿ ಅಂತ ಹೇಳಿದಾರೆ. ಈ ತರ ಒಂದು ಕ್ವಶನ್ಸ್ ಅನ್ನ ನೀವು ಈ ಒಂದು ಎಕ್ಸಾಮಿನೇಷನ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಇದೇ ತರ ಕ್ವಶನ್ಸ್ ಅನ್ನ ಕೇಳ್ತಾರೆ ರೆವಿನ್ಯೂ ರೆಕಗ್ನೈಸೇಷನ್ಸ್ ಮೇಲೆ. ಸೊ ಈಗ ಈ ಕ್ವಶನ್ಸ್ ಅಲ್ಲಿ ಇರೋದು ಇಷ್ಟೇ. ರವಿ ಲಿಮಿಟೆಡ್ 20 ಲಕ್ಷಕ್ಕೆ ಫರ್ನಿಚರ್ ನ ಸೇಲ್ ಮಾಡ್ತಾ ಇದೆ. ಬಟ್ ಆ 20 ಲಕ್ಷನ 12 ತಿಂಗಳಾದ್ಮೇಲೆ 3% ಇಂಟ್ರೆಸ್ಟ್ ಜೊತೆಗೆ ರಿಸೀವ್ ಮಾಡ್ಕೊಳ್ತಾರಂತೆ. ಮಾರ್ಕೆಟ್ ರೇಟ್ ಅವತ್ತಿನ ದಿನ 8% ಇತ್ತಂತೆ. ನೀವು ನಮಗೆ ರೆವಿನ್ಯೂ ರೆಕಗ್ನೈಸೇಷನ್ ಫೈಂಡ್ ಔಟ್ ಮಾಡಿ ಮತ್ತೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ರೆವಿನ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಸೊ ನೋಡಿ, ಈ ತರ ಕ್ವಶನ್ಸ್ ಅನ್ನ ಕೊಟ್ಟಾಗ ನೀವು ಫಸ್ಟ್ ಏನನ್ನ ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತಪ್ಪ ಅಂತ ಹೇಳಿದ್ರೆ ಈ ತರ ನೋಡಿ, ಈ ತರ ಕ್ವಶನ್ಸ್ ಕೊಟ್ಟಾಗ ನೀವು ಫಸ್ಟ್ ಏನ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಂದ್ರೆ ಟೋಟಲ್ ಅಮೌಂಟ್ ಎಷ್ಟು ರಿಸೀವ್ ಮಾಡ್ತಾ ಇದ್ದಾರೆ. ರೆಕಗ್ನೈಸ್ ಅಂದ್ರೆ ಟೋಟಲ್ ರೆವಿನ್ಯೂ ರಿಸೀವ್ಡ್, ಎಷ್ಟು ಟೋಟಲ್ ರೆವಿನ್ಯೂನ ರಿಸೀವ್ ಮಾಡ್ತಾ ಇದೆ ರವಿ ಲಿಮಿಟೆಡ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಫಸ್ಟ್ ನೀವು ಟೋಟಲ್ ರೆವಿನ್ಯೂನ ರಿಸೀವ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಬೇಕಂದ್ರೆ ನೋಡಿ, ಇಲ್ಲಿ ರವಿ ಲಿಮಿಟೆಡ್ ಫರ್ನಿಚರ್ ನ ಸೇಲ್ ಮಾಡ್ತಾ ಇದೆ. ಎಷ್ಟಕ್ಕೆ? 20 ಲಕ್ಷಕ್ಕೆ ಸೇಲ್ ಮಾಡ್ತಾ ಇದೆ. ಅದನ್ನ ಫಸ್ಟ್ ನೀವು ತಗೋಬೇಕು. ಏನಂತ ತಗೋಬೇಕಪ್ಪ ಅಂತ ಹೇಳಿದ್ರೆ ಕಾಂಟ್ರಾಕ್ಟ್ ಪ್ರೈಸ್ ಅಥವಾ ಸೆಲ್ಲಿಂಗ್ ಪ್ರೈಸ್, ಯಾವ್ದಾದ್ರು ತಗೊಳ್ಳಿ. ಕಾಂಟ್ರಾಕ್ಟ್ ಪ್ರೈಸ್ ಆರ್ ಸೆಲ್ಲಿಂಗ್ ಪ್ರೈಸ್ ಆಫ್ ಫರ್ನಿಚರ್. ಫರ್ನಿಚರ್ನ ಎಷ್ಟಕ್ಕೆ ಸೇಲ್ ಮಾಡ್ತಾ ಇದಾರಪ್ಪ? 20 ಲಕ್ಷಕ್ಕೆ ಸೇಲ್ ಮಾಡ್ತಾ ಇದ್ದಾರೆ. ಸೊ ಸೆಲ್ಲಿಂಗ್ ಪ್ರೈಸ್ ಆರ್ ಕಾಂಟ್ರಾಕ್ಟ್ ಪ್ರೈಸ್ ಆಫ್ ಫರ್ನಿಚರ್ ಇಸ್ 20 lakh ಇದೆ. 20 lakh ರಿಸೀವ್ ಮಾಡ್ಕೋಬೇಕು. ಇದಕ್ಕೇನ್ ಮಾಡಿ ಏನ್ ಆಡ್ ಮಾಡ್ಬೇಕಪ್ಪ ಅಂದ್ರೆ ಇಂಟ್ರೆಸ್ಟ್ ಅಟ್ 3% ಪರ್ ಆನಮ್. 3% ಪರ್ ಆನಮ್. ಏನಕ್ಕೆ ಇಂಟ್ರೆಸ್ಟ್ ಅನ್ನ ಆಡ್ ಮಾಡಬೇಕು ಅಂದ್ರೆ ಅವನು ಸೇಲ್ ಮಾಡ್ತಾ ಇರೋದು 20 ಲಕ್ಷಕ್ಕೆ, ಬಟ್ ಪೇಮೆಂಟ್ ಅನ್ನ ರಿಸೀವ್ ಮಾಡ್ಕೊಳ್ತಾ ಇರೋದು ಸೊ ಆಫ್ಟರ್ 12 ಮಂತ್ಸ್ ಆದ್ಮೇಲೆ ರಿಸೀವ್ ಮಾಡ್ಕೊಳ್ತಾ ಇದ್ದಾನೆ, ವಿತ್ ಇಂಟ್ರೆಸ್ಟ್ ಸೇರಿಸಿ ರಿಸೀವ್ ಮಾಡ್ತಾ ಇದ್ದಾನೆ. ಹಾಗಾಗಿ ಸೆಲ್ಲಿಂಗ್ ಪ್ರೈಸ್ 20 ಲಕ್ಷ, ಅದಕ್ಕೆ ನೀವು ಆಡ್ ಇಂಟ್ರೆಸ್ಟ್ 3% ಪರ್ ಆನಮ್ ಇಂಟ್ರೆಸ್ಟ್ ಅನ್ನ ಆಡ್ ಮಾಡಬೇಕು. ಆಡ್ ಮಾಡಿದ್ರೆ ನಿಮಗೆ 20 lakh ಮೇಲೆ 3% ಅನ್ನ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 60,000 ಸಿಗುತ್ತೆ. ಸೊ 60,000 ಇಂಟ್ರೆಸ್ಟ್ ಬರುತ್ತೆ. ಸೊ ಈ ಕಡೆ ನನಗೆ ಸೆಲ್ಲಿಂಗ್ ಪ್ರೈಸ್ ಫರ್ನಿಚರ್ ನ ಸೇಲ್ ಮಾಡೋಕೆ 20 ಲಕ್ಷ ಕೊಡಬೇಕು, ಜೊತೆಗೆ ಇಂಟ್ರೆಸ್ಟ್ 60,000 ಕೊಡಬೇಕು. ಹಾಗಾಗಿ ಇವೆರಡು ಟೋಟಲ್ ಮಾಡಿದ್ರೆ ನನಗೆ ಟೋಟಲ್ 20
60,000 ನನಗೆ ಅಮೌಂಟ್ ಬರುತ್ತೆ. ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಟೋಟಲ್ ರೆವಿನ್ಯೂ ರಿಸೀವ್ಡ್. ಟೋಟಲ್ ರೆವಿನ್ಯೂ ಟು ಬಿ ರಿಸೀವ್ಡ್. ಈಗ ಎಷ್ಟು ರವಿ ಲಿಮಿಟೆಡ್ ಟೋಟಲ್ ರೆವಿನ್ಯೂನ ರಿಸೀವ್ ಮಾಡ್ಕೊಳ್ಳುತ್ತೆ ಅಂದ್ರೆ 20,60,000 ರೆವಿನ್ಯೂನ ರಿಸೀವ್ ಮಾಡುತ್ತೆ ಅಂತ ಅರ್ಥ. 20 ಲಕ್ಷ ಸೆಲ್ಲಿಂಗ್ ಪ್ರೈಸ್ ಪ್ಲಸ್ ಇಂಟ್ರೆಸ್ಟ್ 60, ಟೋಟಲ್ 20,60,000. ಇದು ಫಸ್ಟ್ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು, ಈ ತರ ಟೋಟಲ್ ಅಮೌಂಟ್ ಎಷ್ಟು ರಿಸೀವ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಟೋಟಲ್ ಅಮೌಂಟ್ ರಿಸೀವ್ಡ್ ಬೈ ರವಿ ಲಿಮಿಟೆಡ್ ಫೈಂಡ್ ಔಟ್ ಮಾಡಿದಾದ್ಮೇಲೆ ನೆಕ್ಸ್ಟ್ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ರೆವಿನ್ಯೂ. ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಬೇಕು. ಯಾಕೆಂದ್ರೆ ಅವ್ರು ಹೇಳಿದ್ರು ಅಷ್ಟೇ, ರೆಕಗ್ನೈಸ್ ಅಂದ್ರೆ ಎಷ್ಟು ರಿಸೀವ್ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ, ಮತ್ತೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ರೆವಿನ್ಯೂನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ರೆವಿನ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಯಾವ ತರ ನೀವು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ರೆವಿನ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಸೊ ನೋಡಿ ಅದಕ್ಕೆ ಒಂದು ಫಾರ್ಮುಲಾ ಇದೆ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ರೆವಿನ್ಯೂನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಟೋಟಲ್ ರೆವಿನ್ಯೂ into 1 divided by 1 plus r power of n. 1 divided by 1 plus r power of n ಅಂತ ಕರಿತೀವಿ. ಈ ಫಾರ್ಮುಲಾ ಗೊತ್ತಿರಬೇಕು ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ. ಟೋಟಲ್ ರೆವಿನ್ಯೂ ಇಂಟು 1 ಡಿವೈಡೆಡ್ ಬೈ 1 ಪ್ಲಸ್ ಆರ್ ಪವರ್ ಆಫ್ ಎನ್. ಏನಪ್ಪಾ ಅಂತ ಹೇಳಿದ್ರೆ ಅದರ ಅರ್ಥ, ಈಗ ನೋಡಿ ಟೋಟಲ್ ರೆವಿನ್ಯೂ ಕ್ವಶನ್ಸ್ ಅಲ್ಲಿ ಕೊಟ್ಟಿಲ್ಲ, ನಾವೇ ಫೈಂಡ್ ಔಟ್ ಮಾಡಿದ್ವಿ. ಟೋಟಲ್ ರೆವಿನ್ಯೂ ಎಷ್ಟು ಬಂದಿದೆ? 20,60,000 ಬಂದಿದೆ. ಸೊ ಟೋಟಲ್ ರೆವಿನ್ಯೂ ಎಷ್ಟಿದೆಯಪ್ಪ ಅಂದ್ರೆ 20,60,000 ನಾವೇ ಫೈಂಡ್ ಔಟ್ ಮಾಡಿದ್ವಿ, ಇಂಟು 1 ಆಗೇ ಇರುತ್ತೆ, ಡಿವೈಡೆಡ್ ಬೈ 1 ಪ್ಲಸ್ ಆರ್ ಅಂದ್ರೆ ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್. ನೋಡಿ ಮಾರ್ಕೆಟ್ ರೇಟ್ ಆಫ್ ಎಷ್ಟಿದೆ? 8% ಇದೆ. ನೀವು 8% ನ ಮಾಡ್ಕೋಬೇಕು, ಅಂದ್ರೆ 8 ಡಿವೈಡೆಡ್ ಬೈ 100 ಮಾಡ್ಕೊಂಡ್ರೆ ನಿಮ್ಗೆ 8% ಸಿಗುತ್ತೆ. ಸೊ 8% ಅಂದ್ರೆ 8 ಡಿವೈಡೆಡ್ ಬೈ 100 ಮಾಡ್ಕೊಂಡ್ರೆ ನಿಮ್ಗೆ 0.08 ಸಿಗುತ್ತೆ. ಸೊ ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್, ಆರ್ ಅಂದ್ರೆ ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಅರ್ಥ. 8% ಏನಿದೆ ಅದನ್ನ 8% ಮಾಡ್ಕೊಳ್ಳಿ, 8 ಬೈ 100 ಮಾಡ್ಕೊಂಡ್ರೆ ನಿಮಗೆ 0.08 ಸಿಗುತ್ತೆ. ಅಂಡ್ ಎನ್ ಅಂತ ಏನಿದೆ, ಎನ್ ಸ್ಟ್ಯಾಂಡ್ ಫಾರ್ ನಂಬರ್ ಆಫ್ ಇಯರ್. ಎಷ್ಟು ವರ್ಷ ಅಂದ್ರೆ ಇಲ್ಲಿ ನೋಡಿ 12 ಮಂತ್ಸ್ ಅಂತ ಕೊಟ್ಟಿದ್ದಾನೆ. 12 ಮಂತ್ಸ್ ಅಂದ್ರೆ 1 ವರ್ಷ ಅಂತ ಅರ್ಥ. ಹಾಗಾಗಿ ಎನ್ ಸ್ಟ್ಯಾಂಡ್ ಫಾರ್ ನಂಬರ್ ಆಫ್ ಇಯರ್ ಎಷ್ಟಪ್ಪ ಅಂದ್ರೆ, ಸೊ 1 ಇಯರ್ ಅನ್ನ ನೀವು ತಗೋಬೇಕಾಗುತ್ತೆ. ನಂಬರ್ ಆಫ್ ಇಯರ್ ಇಸ್ 1 is given. ಈಗ ನೀವು ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋದ್ರೆ, ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತಪ್ಪ ಅಂತ ಹೇಳಿದ್ರೆ 20,60,000 ಇಂಟು 1 ಡಿವೈಡೆಡ್ ಬೈ 1.08, 1 ಪ್ಲಸ್ 0.8 ಮಾಡಿದ್ರೆ ನಿಮಗೆ 1.08 ಸಿಗುತ್ತೆ. ಪವರ್ ಆಫ್ 1 ನೀವು ಮಲ್ಟಿಪ್ಲೈ ಮಾಡಿದ್ರೆ ಅಷ್ಟೇ ಇರುತ್ತೆ, ಡೈರೆಕ್ಟ್ ನಾನು ತಗೊಂಡಿದ್ದೀನಿ. ಸೊ ಅದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. 1.08 1 ಪ್ಲಸ್ 0.08 ಪವರ್ ಆಫ್ 1 ಮಾಡಿದ್ರೆ ನಿಮಗೆ 1.08 ಸಿಗುತ್ತೆ. ನೆಕ್ಸ್ಟ್ ನೀವು ಸಿಂಪ್ಲಿಫೈ ಮಾಡಿ 20,60,000 ಇಂಟು 1 ಡಿವೈಡೆಡ್ ಬೈ 1.08 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 19,07,407 ನಿಮ್ಗೆ ಸಿಗುತ್ತೆ. ದಿಸ್ ಈಸ್ ಯುವರ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ರೆವಿನ್ಯೂ ಅಂತ ಕರಿತೀವಿ. ಸೊ ದಿಸ್ ಈಸ್ ಪ್ರೆಸೆಂಟ್ ರೆವಿನ್ಯೂ, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ರೆವಿನ್ಯೂ. 19,07,407 ನಿಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ರೆವಿನ್ಯೂ ಸಿಗುತ್ತೆ. ಸೊ ಟೋಟಲ್ ರೆವಿನ್ಯೂ ಇಂಟು 1 ಡಿವೈಡೆಡ್ ಬೈ 1 ಪ್ಲಸ್ ಆರ್ ಪವರ್ ಆಫ್ ಎನ್ ಯೂಸ್ ಮಾಡಿ. ಟೋಟಲ್ ರೆವಿನ್ಯೂ ಅವರೇ ಕೊಟ್ಟಿರ್ತಾರೆ, 1 ಆಗೇ ಇರುತ್ತೆ ಕಾನ್ಸ್ಟೆಂಟು. ಆರ್ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್, ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ 8% ಇದೆ, ಅದನ್ನ ನೀವು ಪರ್ಸೆಂಟ್ ಮಾಡ್ಕೊಳ್ಳಿ, 0.08 ಬರುತ್ತೆ. ಎನ್ ಅಂದ್ರೆ ನಂಬರ್ ಆಫ್ ಇಯರ್ಸ್, 12 ಮಂತ್ಸ್ ಇದೆ, ಹಾಗಾಗಿ 1 ವರ್ಷ ಅಂತ ತಗೊಂಡಿದ್ದೀನಿ. ಅದನ್ನ ಸಿಂಪ್ಲಿಫೈ ಮಾಡ್ಕೊಂಡು ಹೋಗಿ. ಸೊ 20,60,000 ಇಂಟು 1 ಡಿವೈಡೆಡ್ ಬೈ 1.08 ಮಾಡಿದ್ರೆ ನಿಮಗೆ 19,07,407 ಸಿಗುತ್ತೆ. ಇದು ಎರಡನೇ ಸ್ಟೆಪ್, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ರೆವಿನ್ಯೂನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗಿರೋದು. ಇದು ಮಾಡಿದ್ದಾದ್ಮೇಲೆ ಫೈನಲ್ ಆಗಿ ನೀವೇನ್ ಮಾಡಬೇಕು ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಇನ್ಕಮ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು.
ಸೊ ಯಾವ ತರ ಇಂಟ್ರೆಸ್ಟ್ ಇನ್ಕಮ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ, ದಟ್ ಈಸ್ ಟೋಟಲ್ ಅಮೌಂಟ್, that is total revenue received minus present value of revenue. ಸೊ ಇಷ್ಟು ಮಾಡಿದ್ರೆ ನಿಮಗೆ ಡಿಫ್ರೆನ್ಸ್ ಏನಿದೆ ಅದೇ ನಿಮಗೆ ಇಂಟ್ರೆಸ್ಟ್ ಇನ್ಕಮ್ ಅಂತ ಕರಿತೀವಿ. ಸೊ ಈಗ ಟೋಟಲ್ ರೆವಿನ್ಯೂ ಎಷ್ಟಪ್ಪ, 20,60,000 ಟೋಟಲ್ ರೆವಿನ್ಯೂ ರಿಸೀವ್ ಮೈನಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ರೆವಿನ್ಯೂ ಬಂದು 19,07,407 ಇದೆ. ಸೊ ಇವೆರಡು ಡಿಫ್ರೆನ್ಸ್ ಏನಿದೆ ಅದನ್ನ ನಾವು ಇಂಟ್ರೆಸ್ಟ್ ಇನ್ಕಮ್ ಅಂತ ಕರಿತೀವಿ. ಸೊ 20,60,000 ಮೈನಸ್ 19,07,407 ಮಾಡಿದ್ರೆ ಎಷ್ಟು ಡಿಫ್ರೆನ್ಸ್ ಇದೆಯಪ್ಪ ಇಂಟ್ರೆಸ್ಟ್ ಇನ್ಕಮ್ ಅಂತ ಹೇಳಿದ್ರೆ, ಸೊ ಡಿಫ್ರೆನ್ಸ್ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ 1,52,593 ಏನಿದೆ ಇದು ಇಂಟ್ರೆಸ್ಟ್ ಇನ್ಕಮ್ ಅಂತ ಕರಿತೀವಿ. ಸೊ ಇಷ್ಟನ್ನ ನೀವು ಮಾಡಬೇಕಾಗುತ್ತೆ. ಸೊ ಮೂರಿಗೂ ಕೂಡ 2 ಮಾರ್ಕ್ಸ್ ಅನ್ನ ನಿಮಗೆ ಅಲೋಕೇಶನ್ಸ್ ಅನ್ನ ಮಾಡಿರ್ತಾರೆ. ಸೆಕ್ಷನ್ ಸಿ ಕೊಟ್ರೆ ಎಲ್ಲದಕ್ಕೂ 2 ಮಾರ್ಕ್ಸ್ ಅನ್ನ ಕೊಡ್ತಾರೆ. ಸೊ ಇದು ಮಾಡಿದ್ದಾದ್ಮೇಲೆ ಒಂದೇ ಒಂದು ಪ್ರೆಸೆಂಟೇಷನ್ಸ್ ಅನ್ನ ಮಾಡಬೇಕು ನೀವು. ದಟ್ ಈಸ್ ಸರಿ ಮಾಡಬೇಕು. ಒಂದು ಜರ್ನಲ್ ಎಂಟ್ರಿನ ಬರೀಬೇಕು, ಸಿಂಪಲ್. ಸೊ ಇಯರ್ ಅಥವಾ ಡೇಟ್ ಕೊಟ್ಟಿಲ್ಲ, ಜಸ್ಟ್ ನೀವು ಆನ್ ಕಾಂಟ್ರಾಕ್ಟ್ ಡೇಟ್ ಅಂತ ತಗೊಳ್ಳಿ. ಕಾಂಟ್ರಾಕ್ಟ್ ಡೇಟ್ ಯಾವಾಗ ಕಾಂಟ್ರಾಕ್ಟ್ ಆಗಿರುತ್ತೋ ಆ ಡೇಟ್ ಅಲ್ಲಿ ಅಂತ ಅರ್ಥ. ಸೊ ಏನಂತ ತಗೋಬೇಕು, ಜರ್ನಲ್ ಎಂಟ್ರಿ ಏನ್ ಬರೀಬೇಕು ಇದರ ರೆವಿನ್ಯೂ ಫ್ರಮ್ ಕಾಂಟ್ರಾಕ್ಟ್ ವಿತ್ ಕಸ್ಟಮರ್ ಅಲ್ಲಿ ಅಂದ್ರೆ ಫಿನಾನ್ಷಿಯಲ್ ಅಸೆಟ್ಸ್ ಅಥವಾ ಬೇಕಾದ್ರೆ ನೀವು ಡೆಟಾರ್ಸ್ ಅಂತ ಬೇಕಾದ್ರೆ ತಗೋಬಹುದು. ಫಿನಾನ್ಷಿಯಲ್ ಅಸೆಟ್ ಅಕೌಂಟ್ ಅಥವಾ ಡೆಟಾರ್ಸ್ ಅಕೌಂಟ್ debited to financial asset account debited to sales account to interest ಅಕೌಂಟ್. ಇದು ಜನರಲ್ ಎಂಟ್ರೀಸ್ ಅನ್ನ ಬರೀಬೇಕು. ಫಿನಾನ್ಷಿಯಲ್ ಅಸೆಟ್ ಡೆಟಾಸ್ ಅಕೌಂಟ್ ಅಥವಾ ಫಿನಾನ್ಷಿಯಲ್ ಅಸೆಟ್ ಅಕೌಂಟ್ ಅಂದ್ರೆ ಎಷ್ಟು ರೆವಿನ್ಯೂ ಟೋಟಲ್ ರಿಸೀವ್ ಆಗ್ತಾ ಇರೋದು ನನಗೆ 20,60,000. ಇದು ಡೆಬಿಟ್ ಕಾಲಮ್ ಅಲ್ಲಿ ತಗೊಳ್ಳಿ. 20,60,000 ಫಿನಾನ್ಷಿಯಲ್ ಅಸೆಟ್ ಅಕೌಂಟ್ 20,60,000 ಟು ಸೇಲ್ಸ್ ಅಕೌಂಟ್ ಅಂತ ಹೇಳಿದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ರೆವಿನ್ಯೂ ಎಷ್ಟು ನನ್ನ ಹತ್ರ 19,07,407 ರೆವಿನ್ಯೂ ಇರ್ತಕ್ಕಂಥದ್ದು. ಅಂಡ್ ಬ್ಯಾಲೆನ್ಸ್ ಇನ್ ಅಮೌಂಟ್ ಏನಿರುತ್ತೆ ಅಂದ್ರೆ ಇಂಟ್ರೆಸ್ಟ್ ಅಮೌಂಟ್ ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದ್ವಿ. ಸ್ಟೆಪ್ 3 ನಲ್ಲಿ ಇರೋದು ಇಂಟ್ರೆಸ್ಟ್ ಅಂತ ತಗೊಳ್ಳಿ. 1,53,593 ತಗೋಬೇಕು. ಅಂದ್ರೆ ಫಿನಾನ್ಷಿಯಲ್ ಅಸೆಟ್ ಅಂದ್ರೆ ಸ್ಟೆಪ್ 1 ಫಿನಾನ್ಷಿಯಲ್ ಅಸೆಟ್ ಅಕೌಂಟ್ 20,60,000 ಟು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ರೆವಿನ್ಯೂ ಅಕೌಂಟ್ 19,07,000 ಟು ಇಂಟ್ರೆಸ್ಟ್ ಅಕೌಂಟ್ 1,52,593 ಏನಿದೆ ಅದು ಇಂಟ್ರೆಸ್ಟ್ ಅಕೌಂಟ್ ಅಂತ ತಗೊಳ್ತೀವಿ. ಇಷ್ಟು ಮಾಡಿದ್ರೆ ನಿಮಗೆ 6 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಈ ತರ ಕ್ವಶನ್ಸ್ ಕಂಪಲ್ಸರಿ ಒಂದು ಇದ್ದೇ ಇರುತ್ತೆ. ಸೊ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಈ ತರನೇ ಆನ್ಸರ್ಸ್ ಅನ್ನ ಮಾಡಬೇಕು. ಯಾವಾಗ ಕ್ವಶನ್ಸ್ ಈ ಕೊಟ್ಟಿರ್ತಾರೆ ಇದೇ ತರನೇ ಕ್ವಶನ್ಸ್ ಇರುತ್ತೆ. ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇದ್ರಲ್ಲಿ ಏನೋ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಥ್ಯಾಂಕ್ ಯು.